ಗಡಿನಲ್ಲಿರೋಂಥ ಸೈನಿಕರು ಮಿಲ್ಟ್ರಿ ದೇಶದ ವೈರಿಗಳನ್ನು ಕಾಯೋ ಅಂಥ ಕೆಲಸನ ನಮ್ಮ ಸೈನಿಕರು ಮಾಡ್ತಾರೆ. ನಾವು ಮಾಹಿತಿ ಹಕ್ಕು ಹೋರಾಟಗಾರರು ಕಾರ್ಯಕರ್ತರು ಅಂತ ನಾವೇನಿದ್ದೀವಿ, ನಾವು ದೇಶದ ಒಳಗಡೆ ಆಡಳಿತದ ಹೆಸರಿನಲ್ಲಿ ನಮ್ಮ ಖಜಾನೆಯನ್ನು ಲೂಟಿ ಮಾಡಿ, ನಮ್ಮ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡಿ, ಭ್ರಷ್ಟತೆಯಿಂದ ದೇಶದ ಸಮಗ್ರತೆಗೆ ಮತ್ತು ಅಭಿವೃದ್ಧಿಗೆ ಮಾರಕವಾದಂಥ ಶಕ್ತಿಗಳ ವಿರುದ್ಧ ನಾವು ಹೋರಾಟವನ್ನು ನಡೆಸೋ ಅಂಥವರೇ ಮಾಹಿತಿ ಹಕ್ಕು ಕಾರ್ಯಕರ್ತರಾದ ನಾವೀಗ ಈ ಮಾಹಿತಿ ಹಕ್ಕನ್ನು ಬಳಸುವಾಗ, ಹೋರಾಟ ಮಾಡುವಾಗ ನಾವು ಅನೇಕ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಮತ್ತು ನಮ್ಮ ಮೇಲೆ ಏನು ಭ್ರಷ್ಟರಿದ್ದಾರೆ, ದುಷ್ಟಶಕ್ತಿಗಳಿದ್ದಾವೆ, ಬೇರೆ ಬೇರೆ ಸಮಾಜಘಾತಕ ಶಕ್ತಿಗಳು ನಮ್ಮ ಹೋರಾಟವನ್ನು ಹತ್ತಿಕ್ಕೋದಕ್ಕೋಸ್ಕರ ನಾನಾ ರೀತಿಯ ಷಡ್ಯಂತ್ರಗಳನ್ನು ಸದಾಕಾಲ ಮಾಡ್ತಾ ಇರುತ್ತೆ. ನಾವೇನು ಹೋರಾಟ ಮಾಡ್ತೀವಿ ಅಂತ ನಮ್ಮ ಸ್ನೇಹಿತರು ತಾವೆಲ್ಲರೂ ಇದ್ದೀರಿ. ತಾವು ಮೈಯೆಲ್ಲ ಕಣ್ಣಾಗಿ ತಾವೇನು ಮಾಹಿತಿ ಕೇಳ್ತಾ ಇದ್ದೀರಿ, ಹೆಂಗೆ ಕೇಳಬೇಕು, ಅಧಿಕಾರಿಗಳ ಜೊತೆ ನಾವು ಹೇಗೆ ವರ್ತಿಸ್ಬೇಕು, ಮತ್ತು ಅವರು ಮಾಹಿತಿ ಕೊಡಲಿಲ್ಲ ಅಂದಾಗ ನಾವೇನು ಕಾನೂನು ಕ್ರಮ ಕೈಗೊಳ್ಳಬೇಕು, ಅಷ್ಟನ್ನು ಹೊರತುಪಡಿಸಿ ಬೇರೆ ಇನ್ಯಾವುದೇ ಆಸೆ ಆಮಿಷಗಳು ಮತ್ತು ನಿಮ್ಗೆ ಇದು ಮಾಡಿಕೊಡ್ತೀವಿ ಹಾಗೆ ಹೀಗೆ ಅವೆಲ್ಲವನ್ನು ಕೂಡ ನಾವು ಎಂಥದೇ ಕಾಲದಲ್ಲೂ ಕೂಡ ಅವಕ್ಕೆಲ್ಲ ನಾವು ಆಮಿಷಗಳಿಗೆ ಬಲಿಯಾಗಬಾರದು ಅಂತ ನಾನು ತಮ್ಮಲ್ಲಿ ಈ ಮೂಲಕ ನನ್ನ ಅನುಭವವನ್ನು ತಮ್ಮಲ್ಲಿ ಪ್ರಸ್ತುತಪಡಿಸ್ತಿದ್ದೇನೆ. ಮೊದಲು ನೋಡ್ತಾರೆ ಅವರು, ದುಡ್ಡು ಕಾಸು ಕೊಟ್ಟರೆ ಇವ್ರು ಸರಿ ಹೋಗ್ತಾರ, ಅಥವಾ ಇವ್ರದ್ದು ಯಾವುದೋ ಕೆಲಸ ಕೇಳಿದರೆ ಆ ಕೆಲಸ ಮಾಡಿಕೊಟ್ಬಿಟ್ರೆ ಸರಿ ಹೋಗ್ತಾರ, ಅಥವಾ ಜಾತಿ ಪಕ್ಷ ಮತ್ತೊಂದು ಮಗದೊಂದು ಮನ್ಸಿನ ದೌರ್ಬಲ್ಯ ಏನಿದೆ ಅದೆಲ್ಲವನ್ನು ಕೂಡ ಅವರು ಈ ಯಾರು ನಾವು ಮಾಹಿತಿ ಕೇಳ್ತೀವಿ, ಮಾಹಿತಿ ಕೇಳೋ ಅಂಥದ್ದು ಮೇಲ್ನೋಟಕ್ಕೆ 10 ರೂಪಾಯಿಂದು ಒಂದು ಪೋಸ್ಟಲ್ ಆರ್ಡ್ರು, ಒಂದು ಬಿಳಿ ಪೇಪರ್ ಆಗಿರ್ಬೋದು. ಇದು ಅಣು ಬಾಂಬ್ಗಿಂತನೂ ಕೂಡ ಶಕ್ತಿಶಾಲಿಯಾದಂಥ ಅಸ್ತ್ರವನ್ನು ಭಾರತ ಸರ್ಕಾರದ ಏನು ನಮ್ಮ ಸಂವಿಧಾನದಲ್ಲಿದೆ ಆ ಮೂಲಭೂತ ಹಕ್ಕಾಗಿ ನಮಗೆ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಗಳ ಕಾರ್ಯಾಲಯದಿಂದ ಹಿಡಿದು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ತನಕ ನಾವು ನಮ್ಮ ಹಕ್ಕನ್ನು ಚಲಾಯಿಸಿ ಎಲ್ಲ ಸಾರ್ವಜನಿಕ ದಾಖಲೆಗಳನ್ನು ಕೇಳ್ಬೋದು, ಕಾಮಗಾರಿಗಳನ್ನು ಇನ್ಸ್ಪೆಕ್ಷನ್ ಮಾಡ್ಬೋದು, ದತ್ತಾಂಶಗಳನ್ನು ಕೇಳ್ಬೋದು, ಸಾಕಷ್ಟು ಏನೇನು ಇದೆ ಅದರಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲವನ್ನು ಕೇಳೋ ಅಂಥ ಹಕ್ಕನ್ನು ಸದನದಲ್ಲಿ, ಲೋಕಸಭೆಯಲ್ಲಿ, ವಿಧಾನಸಭೆಗಳಲ್ಲಿ MLA MP ಗಳು ಏನು ಕೇಳ್ತಾರೆ ಆ ಮಾಹಿತಿ ಎಲ್ಲವನ್ನು ಕೂಡ ಪಡೆಯುವ ಹಕ್ಕು ನಮಗೆ ಸಂವಿಧಾನದಡಿ ಮೂಲಭೂತ ಹಕ್ಕಾಗಿ ಈ ಮಾಹಿತಿ ಹಕ್ಕು ಕಾಯ್ದೆಯನ್ನು ನಮಗೆ ನೀಡಿದ್ದಾರೆ. ಇದಕ್ಕಾಗಿ ಹೋರಾಟವನ್ನು ಅಂದಿನ ಕಾಲಮಾನಗಳಲ್ಲಿ ಅಣ್ಣಾ ಹಜಾರೆ ಸಹಿತ ಅನೇಕ ಮಾನ್ಯರು ಈ ಮಾಹಿತಿ ಹಕ್ಕು ಕಾಯ್ದೆಯ ಜಾರಿಗಾಗಿ ಅವಿರತ ಶ್ರಮದಿಂದ ಹೋರಾಟವನ್ನು ಕೂಡ ಮಾಡಿದ್ದಾರೆ. ಅದು ನಮ್ಮ ಹಿರಿಯರಿಗೆ ಚೆನ್ನಾಗಿ ತಿಳಿದಿದೆ. ಪ್ರಸ್ತುತ ಏನಾಗಿದೆ, ಮಾಹಿತಿ ಹಕ್ಕಿನ ಹೋರಾಟಗಾರರನ್ನ ಕಂಡ್ರೆ ಬಹುತೇಕ ಎಲ್ಲ ಅಧಿಕಾರಿ ವರ್ಗದವರು, ಅದರಲ್ಲೂ ವಿಶೇಷವಾಗಿ ಭ್ರಷ್ಟರು ಮತ್ತು ರಾಜಕೀಯ ಪಕ್ಷದ ನೇತಾರರು, ಅಧಿಕಾರಸ್ಥರಿಗೆ ತುಂಬ ಅಲರ್ಜಿ. ನಮ್ಮ ವ್ಯವಸ್ಥೆ ಎತ್ತ ಕಡೆ ಸಾಗಿದೆ ಅಂದರೆ ಪ್ರತಿ ಕಚೇರಿಯಲ್ಲೂ ಕೂಡ ಅಕ್ರಮ, ಮೋಸ, ಭ್ರಷ್ಟಾಚಾರ ಇಲ್ಲದ ಕಚೇರಿಯನ್ನು ನಾವು ಗುರುತಿಸೋದಕ್ಕೆ ಸಾಧ್ಯವೇ ಇಲ್ಲ. ಆ ಮಟ್ಟದ ಆಡಳಿತ ವ್ಯವಸ್ಥೆ ಕುಸಿತ ಆಗಿದೆ. ಜನಸಾಮಾನ್ಯರು, ರೈತರು, ಕಾರ್ಮಿಕರು, ಮಹಿಳೆಯರು, ಎಲ್ಲ ವರ್ಗದವರು, ಜೊತೆಗೆ ಪಟ್ಟಣವಾಸಿಗಳಿಂದ ಹಿಡಿದು ಹಳ್ಳಿವಾಸಿಗಳು ದಿನನಿತ್ಯ ಆಡಳಿತಶಾಹಿ ವ್ಯವಸ್ಥೆಯ ಒಂದು ಕಪಿಮುಷ್ಟಿನಲ್ಲಿ ಸಿಗಾಕೊಂಡು, ಲಂಚದ ವ್ಯವಸ್ಥೆಯಲ್ಲಿ ಸಿಗಾಕೊಂಡು, ಇಷ್ಟೇ ಹಣ ಕೊಡಬೇಕು ಅಂತೇಳಿ ಬಹಿರಂಗವಾಗಿ ತಗೊಂಡು ಮಾಡಬಾರದ ಅಕ್ರಮಗಳನ್ನೆಲ್ಲ ಮಾಡೋದನ್ನೆಲ್ಲ ಕಂಡಿಡಿದವರು ನಾವು ಯಾರೂ ಅಲ್ಲ, ಮಾಹಿತಿ ಹಕ್ಕು ಕಾರ್ಯಕರ್ತರೆ. ಮುಖ್ಯಮಂತ್ರಿಯನ್ನು ಕೂಡ ಕಾನೂನಿನ ಕಟಕಟೆಗೆ ತಂದು ಜೈಲಿಗೆ ತಳ್ಳಿದವರು ಕೂಡ ಮಾಹಿತಿ ಹಕ್ಕು ಕಾರ್ಯಕರ್ತರೆ, ವಿರೋಧ ಪಕ್ಷದ ನಾಯಕರು ಅಲ್ಲ, ಮತ್ತು ಯಾವುದೇ ಅಧಿಕಾರಿ ವರ್ಗದವರಲ್ಲ. ಈ ಎಲ್ಲ ವ್ಯವಸ್ಥೆಯಲ್ಲಿ ನಾವು ಹೋರಾಟ ಮಾಡುವಾಗ ತಾವು ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ.
ತಾವು ಯಾರೋ ಕೇಳ್ತಿದ್ರು 4.1A 4.1B. ಬಹುತೇಕ ಮಾಹಿತಿ ಹಕ್ಕು ಜಾರಿಯಾಗಿ 20 ವರ್ಷಗಳ ಕಾಲ ಆಯ್ತದು. ಈ ಕಾಯ್ದೆ ಜಾರಿಯಾಗಿಕ್ಕಿಂತ ಮೊದಲು SM ಕೃಷ್ಣ ಅವರು ನಮ್ಮ ರಾಜ್ಯದಲ್ಲಿ ಪ್ರತ್ಯೇಕವಾಗಿ ಒಂದು ಕಾಯ್ದೆನೂ ಕೂಡ ತಂದಿದ್ದರು. ಬಹುತೇಕ ಇನ್ನೂ ಕೂಡ ಸಾರ್ವಜನಿಕ ಪ್ರಾಧಿಕಾರಗಳು ಯಾವುದೋ ಕಡ್ಡಾಯವಾಗಿ ನಾವು ಪ್ರಚಾರ ಮಾಡಬೇಕಾದಂಥ 4.1A ಮತ್ತು 4.1B ಈ ತನಕ ಸರ್ಕಾರದ ಕಚೇರಿಗಳಲ್ಲಿ 30% ಕೂಡ ಪ್ರಗತಿಯಾಗಿಲ್ಲ. ಬಹುತೇಕ ಕಡತಗಳು ಕ್ಯಾಟ್ಲಿಂಗ್ ಆಗಬೇಕು, ಇಂಡೆಕ್ಸಿಂಗ್ ಆಗಬೇಕು, ಆ ಸೂಚಿ ಪಟ್ಟಿ ಸಾರ್ವಜನಿಕವಾಗಿ ಪ್ರಕಟಿಸಬೇಕು ಅಂತೇಳಿ 2005ರಲ್ಲೇ ಈ ಕಾಯ್ದೆನಲ್ಲಿ ಸ್ಪಷ್ಟವಾಗಿ ಹೇಳಿದರೂ ಕೂಡ ಇನ್ನೂ ಕೂಡ ಯಾವುದೇ ಒಂದು ಬಹುತೇಕ ನನ್ನ ಅನುಭವದಲ್ಲಿ 75%ಕ್ಕೂ ಹೆಚ್ಚು ಭಾಗ ಕಡತಗಳು ಸೂಚಿ ಪಟ್ಟಿಯಾಗಿಲ್ಲ. ಈಗಷ್ಟೇ ನಮ್ಮ ಕಂದಾಯ ಇಲಾಖಾ ಮಂತ್ರಿಗಳು ಅದನ್ನು ಸ್ಕ್ಯಾನಿಂಗ್ ಮಾಡಿ ಅದನ್ನು ಏನೋ ಕೊಡೋ ಅಂಥ ವ್ಯವಸ್ಥೆ ಮಾಡಿ ತುಂಬ ಗಂಭೀರವಾಗಿ ಅವರು ಪರಿಗಣಿಸಿದರೂ ಕೂಡ ಆಮೆ ವೇಗದಲ್ಲಿ ನಡೀತಾ ಇದೆ. ಮೊದಲನೇದು, ಈ ಎಲ್ಲ ಮಾಹಿತಿ ಹಕ್ಕಿನಡಿ ನಾವು ದಾಖಲೆಗಳನ್ನು ಸಂಗ್ರಹಿಸೋದು ಮೊದಲನೇ ಹಂತ. ದಾಖಲೆಗಳಷ್ಟೇ ನಮಗೆ ಮಾಹಿತಿ ಹಕ್ಕಿನಡಿ ಸಿಗೋದು.